ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನ ನಮ್ಮನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇದು ಬಂದಿರೋದು ಇವಾಗ ಬಾಂಬ್ ಸ್ಫೋಟ ಏನಾಯ್ತಲ್ಲ, ಕೆಲವೊಂದೆಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತೆ. ಬಟ್ ಬಾಂಬ್ ಸ್ಫೋಟ ಆದ್ಮೇಲಿಂದ ಜಾಸ್ತಿ ಬೆಂಗಳೂರಲ್ಲಿ ಚೆಕಿಂಗ್ ಜಾಸ್ತಿ ನಡೀತಾ ಇದೆ. ಇಂಪಾರ್ಟೆನ್ಸ್ ನ ಕೊಡಿ. ಏನಿದೆ ಬ್ಯಾಗ್ ಅಲ್ಲಿ ಪ್ರತಿಯೊಬ್ರು ಕೇಳಿ, ಬ್ಯಾಗ್ ಅಲ್ಲಿ ಏನಿದೆ. ಅಕಸ್ಮಾತ್ ನಿಮ್ಗೆ ಏನಾರು ಅನುಮಾನ ಬತ್ತು ಅಂದ್ರೆ ಓಪನ್ ಮಾಡಿ ಕೂಡ ನೋಡ್ಬೋದು. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಂದ್ರೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತಾನೆ ಹೇಳ್ಬೋದು, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಅದೇ ರೀತಿ ಬೇರೆ ಎಲ್ಲ ಡೆಲಿವರಿ ಕಂಪ್ನಿಗಳಿಂದ ಕೆಲವೊಂದು ನೋಟಿಸ್ಗಳು ಬಂದಿದೆ. ಅದರಲ್ಲಿ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಕೂಡ ನೋಟಿಸ್ ಬಂದಿದೆ. ಆ ನೋಟಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಫ್ರೆಂಡ್ ಝೊಮ್ಯಾಟೊ ಸ್ವಿಗ್ಗಿ ಯಾರು ಮಾಡ್ತಾ ಇದಾರೆ, ಅದೇ ರೀತಿ ಡೆಲಿವರಿ ಜಾಬ್ ಯಾರು ಮಾಡ್ತಾ ಇದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಏನಪ್ಪಾ ಅಂದ್ರೆ ಮೊನ್ನೆ ತಾನೇ ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ ಬಾಂಬ್ ಸ್ಫೋಟ ಅಂತೂ ಆಯ್ತು. ಅದಕ್ಕೋಸ್ಕರ ಬೆಂಗಳೂರಲ್ಲಿ ಅಂದ್ರೆ ಪೊಲೀಸರು ಚೆಕಿಂಗ್ ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ನೋಟಿಸ್ಗಳನ್ನ, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳನ್ನ ಸ್ವಿಗ್ಗಿ ಝೊಮ್ಯಾಟೊ ಅವರು ಮಾಡ್ಕೊಂಡಿದ್ದಾರೆ. ಏನೆಲ್ಲ ಮಾಡಬೇಕು ಡೆಲಿವರಿ ಜಾಬ್ ಮಾಡೋರು, ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋರು ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ತೀನಿ ಏನಪ್ಪಾ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಪ್ರತಿಯೊಂದು ಈಗ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಅವ್ರ ಕಡೆಯಿಂದ ಇದನ್ನೆಲ್ಲಾನು ಅಂದ್ರೆ ನೀವು ತಗೋಬೇಕು ಅಂತ ಹೇಳಿದಾರೆ. ಇವಾಗ ಝೊಮ್ಯಾಟೊ ಕಡೆಯಿಂದ ಇವಾಗ ನೀವೇನ್ ನೋಡ್ತಾ ಇದ್ರೆ ಅನೌನ್ಸ್ಮೆಂಟ್ ನ ತಿಳಿಸ್ತೀನಿ. ಏನಪ್ಪಾ ಅಂದ್ರೆ ಕ್ಯಾರಿ ಯುವರ್ ಗೌರ್ಮೆಂಟ್ ಐಡಿ ಪ್ರೂಫ್ ನ ಕ್ಯಾರಿ ಮಾಡ್ಕೊಳ್ಳಿ ಹೋಗಿ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ರೆ ಫಾಲೋ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ. ಯಾವುದೇ ರೀತಿ ಒನ್ ವೇದಲ್ಲಿ ಹೋಗೋದಾಗಿರ್ಬೋದು, ಅದೇ ರೀತಿ ಏನಂದ್ರೆ ಇವಾಗ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಪಾದಚಾರಿಗಳು ಹೋಗೋ ರೋಡ್ ಅಲ್ಲಿ ಹೋಗೋದಾಗಿರ್ಬೋದು, ಇಲ್ಲಾಂದ್ರೆ ಕೆಲವೊಂದು ರೋಡ್ ಜಂಪ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಝೊಮ್ಯಾಟೊ ಕಡೆಯಿಂದ ನಮ್ಗೆ ಸಜೆಷನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ರೆ ಮೇಕ್ ಶೋರ್ ಟು ಕ್ಯಾರಿ ಝೊಮ್ಯಾಟೊ ಬ್ಯಾಗ್ ಅಂಡ್ ವೇರ್ ಟಿ ಶರ್ಟ್. ಅಂದ್ರೆ ಝೊಮ್ಯಾಟೊ ಬ್ಯಾಗ್ ಮತ್ತೆ ಟಿ ಶರ್ಟ್ ನ ಹಾಕೊಳ್ಳಿ ಡೆಲಿವರಿ ಮಾಡುವಾಗ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋಆಪರೇಟ್ ವಿತ್ ಪೊಲೀಸ್ ಇನ್ ಕೇಸ್ ಆಫ್ ಎನಿ ಚೆಕಿಂಗ್. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಯಾವ್ದೋ ಪೊಲೀಸರು ನಿಮ್ಗೆ ಚೆಕ್ ಮಾಡಿದಾಗ ಅವ್ರ ಹತ್ರ ನೀವು ಕೋಆಪರೇಟ್ ಮಾಡಿ. ಇಲ್ಲಾಂದ್ರೆ ಅವ್ರಿಗೆ ಉಲ್ಟಾ ಮಾತಾಡೋದಾಗಿರ್ಬೋದು, ಇಲ್ಲ ನಂಗೆ ಆರ್ಡರ್ ಇದೆ ಬೇಗ ಹೋಗ್ಬೇಕು ಅಂತ ಹೇಳೋದಾಗಿರ್ಬೋದು, ಅವ್ರಿಗೆ ವಾದಿಸೋದಾಗಿರ್ಬೋದು ಮಾಡ್ಬೇಡಿ. ಅವ್ರಿಗೆ ಏನ್ ಕೇಳ್ತಾರೆ, ಏನ್ ಚೆಕ್ ಮಾಡ್ತಾರೆ ಅದಕ್ಕೊಂದ್ ಸ್ವಲ್ಪ ಸಹಾಯ ಮಾಡಿ, ಅಂದ್ರೆ ನಿಮ್ ಕಡೆಯಿಂದ ಕೋಆಪರೇಟ್ ಮಾಡಿ ಅಂತ. ಕ್ಯಾರಿ ವೆಹಿಕಲ್ ಡಾಕ್ಯುಮೆಂಟ್ ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗಿ. ಈಗ ಇನ್ಸೂರೆನ್ಸ್ ಆಗಿರ್ಬೋದು, ಅದೇ ರೀತಿ RC ಆಗಿರ್ಬೋದು, DL ಆಗಿರ್ಬೋದು, ಅವೇನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಎಲ್ಲಾನು ಕೂಡ ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಇವ್ರ ಕಡೆಯಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ. ಕ್ಯಾರಿ ಎಮರ್ಜೆನ್ಸಿ ಮೆಡಿಕಲ್ ಕಿಟ್. ಇವಾಗ ಮೆಡಿಕಲ್ ಕಿಟ್ ಬರುತ್ತಲ್ಲ, ಓಕೆ, ಫಸ್ಟ್ ಏಡ್ ಕಿಟ್ ಬರುತ್ತೆ, ಅದನ್ನ ನೀವು ಕೂಡ ಕ್ಯಾರಿ ಮಾಡ್ಕೊಳ್ಳಿ. ಅಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ ಆಗಲ್ಲ, ಅದಕ್ಕೋಸ್ಕರ ಎಮರ್ಜೆನ್ಸಿ ಕಿಟ್ ನ ತಗೊಂಡೋಗಿ. ಇದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಬಂದಿರೋದು ಆ ಝೊಮ್ಯಾಟೊ ಕಡೆಯಿಂದ ಗೈಡ್ಲೈನ್ಸ್ ನ ಹೇಳಿದ್ದಾರೆ. ಅದೇ ರೀತಿ ಸ್ವಿಗ್ಗಿ ಕಡೆಯವರು ಹೇಳಿದ್ದಾರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನು ಕೂಡ ಹೇಳಿದ್ದಾರೆ. ಇವಾಗ ಅದನ್ನ ನಾವು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಏನೆಲ್ಲ ಮಾಡ್ಬೇಕು, ನಾವೆಲ್ಲ ಸ್ವಿಗ್ಗಿಗೆ ನಾವೇನಾದ್ರು ಡೆಲಿವರಿ ಮಾಡಕ್ ಹೋದ್ರೆ ಏನೆಲ್ಲ ಮಾಡ್ಬೇಕು ಅಂತ ಹೇಳಿದ್ದಾರೆ. ಏನಂದ್ರೆ ಮಸ್ಟ್ ಕ್ಯಾರಿ ಗೌರ್ಮೆಂಟ್ ಐಡಿ. ಇವಾಗ ಝೊಮ್ಯಾಟೊದಲ್ಲಿ ಹೇಳೋದು ಅದೇ ಸರ, ಗೌರ್ಮೆಂಟ್ ಐಡಿನ ತಗೊಂಡೋಗಿ. ಅದ್ರ ಜೊತೆಗೆ ಕಂಪ್ನಿ ಐಡಿ ನೋಡಿ, ಈಗ ಸ್ವಿಗ್ಗಿ ಮಾಡ್ತಾ ಇರಲ್ಲ, ಸ್ವಿಗ್ಗಿ ಕಂಪ್ನಿ ಐಡಿ ಡೆಲಿವರಿ ಮಾಡುವಾಗ ನಿಮ್ಮ ಹತ್ರ ಇರಲಿ ಅನ್ನೋ. ಓಕೆ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ. ಇವ್ರಿಗೂ ಅದನ್ನೇ ಹೇಳಿದ್ದಾರೆ. ಅಂದ್ರೆ ಪೊಲೀಸ್ ಕಡೆಯಿಂದ ಅಥವಾ ಗೌರ್ಮೆಂಟ್ ಕಡೆಯಿಂದ ಇವ್ರಿಗೆ ಈ ತರ ರೂಲ್ಸ್ ಹೇಳಿ ಅಂತ ಹೇಳ್ಬಿಟ್ಟು ಬಂದಿದೆ ನೋಡಿ. ಇಬ್ರು ಕೂಡ ಅದೇ ರೀತಿ ಮಾಡಿದ್ದಾರೆ. ಅದೇ ರೀತಿ ಯೂನಿಫಾರ್ಮ್ ಆನ್ ಡ್ಯೂಟಿ. ಅಂದ್ರೆ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಈಗ ಯೂನಿಫಾರ್ಮ್ ಹಾಕೊಳ್ಳಿ, ಅದೇ ರೀತಿ ಬ್ಯಾಗ್ ನ ತಗೊಂಡು ಹೋಗ್ಬಿಟ್ಟು ಅಂತ ಹೇಳಿದ್ದಾರೆ. ಮಸ್ಟ್ ಕೋಆಪರೇಟ್ ವಿತ್ ಪೊಲೀಸ್, ಅದೇ ಸೇಮ್ ದೆಮ್ ಡ್ಯೂರಿಂಗ್ ದ ನಾಕಾ ಚೆಕಿಂಗ್. ಚೆಕಿಂಗ್ ಏನಾದ್ರು ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಓಕೆ, ಸಪೋರ್ಟ್ ಅಂದ್ರೆ ಏನಂದ್ರೆ ಅವ್ರಿಗೆ ಚೆಕ್ ಮಾಡುವಾಗ ಸುಮ್ನೆ ಇದ್ಬಿಡಿ, ಏನು ಅವ್ರಿಗೆ ವಾದಿಸಕ್ ಹೋಗ್ಬೇಡಿ ಅನ್ನೋ ಒಂದು ರೀತಿ. ಕ್ಯಾರಿ ನೆಸೆಸರಿ ವೆಹಿಕಲ್ ಡಾಕ್ಯುಮೆಂಟ್, ಅಂದ್ರೆ ಅದೇ ಸೇಮ್ DL RC, ಅದೇ ರೀತಿ ಮತ್ತೇನು ನಿಮ್ದು ಇನ್ಸೂರೆನ್ಸ್ ಏನಿರುತ್ತೆ ಅದು ಕ್ಯಾರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯೂಸ್ ಓಪನ್ ಬಾಕ್ಸ್ ಪಾಲಿಸಿ ಬಿಫೋರ್ ಅಪ್ ಜಿನ್ನಿ ಆರ್ಡರ್. ಇವಾಗ ಜಿನ್ನಿ ಆರ್ಡರ್ ಅಂತ ಬರುತ್ತಲ್ಲ, ಅದನ್ನ ಓಪನ್ ಬಾಕ್ಸ್ ಆರ್ಡರ್ ನಾನು ನಿಮ್ಗೆ ಹಳೆ ವಿಡಿಯೋದಲ್ಲೂ ತಿಳಿಸಿದೀನಿ. ಏನಪ್ಪಾ ಅಂದ್ರೆ ಪೋರ್ಟರ್ ಆಗಿರ್ಬೋದು, ಯಾವೆಲ್ಲ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ನೀವು ತಗೊಂಡು ಹೋಗ್ತಾ ಇರ್ತೀರಾ, ಏನಪ್ಪಾ ಅಂದ್ರೆ ಯಾವ್ದೋ ಒಂದು ವಸ್ತು ಆಗಿರ್ಬೋದು, ಏನೋ ತಗೊಂಡ್ ಹೋಗ್ತಾ ಇರ್ತೀರಾ, ಓಪನ್ ಬಾಕ್ಸ್ ಅಲ್ಲಿ ತಗೊಂಡೋಗಿ. ಯಾಕಪ್ಪ ಅಂದ್ರೆ ಅದ್ರಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ಲ. ಇಲ್ಲಾಂದ್ರೆ ಅವ್ರನ್ನ ಕೇಳಿ, ಕಸ್ಟಮರ್ನ ಏನಿದೆ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಕೇಳಿ, ಅವ್ರು ಹೇಳ್ತಾರೆ ನಿಮ್ಗೆ. ಯಾಕಂದ್ರೆ ಡೌಟ್ ಬಂತು ಅಂದ್ರೆ ಓಪನ್ ಮಾಡಿ ನೋಡಿ. ಇಲ್ಲ ಸರ್ ನಮ್ಗೆ ಓಪನ್ ಮಾಡಕ್ಕೆ ಪರ್ಮಿಷನ್ ಇದೆ, ಓಪನ್ ಮಾಡ್ತೀವಿ ಅಂತೇಳಿ ಓಪನ್ ಮಾಡಿ. ಈಗ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮೊನ್ನೆ ತಾನೇ ಇವಾಗ
ಅದೇ ಬಾಕ್ಸ್ನ ಇವಾಗ ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಇವಾಗ ಒಂದು ಬ್ಯಾಗು, ಆ ಬ್ಯಾಗ್ನ ನಿಮ್ಮ ಕೈಯಲ್ಲಿ ಕೊಟ್ಟು ಕಳ್ಸಿದ್ರೆ ಏನ್ ಮಾಡ್ತಾ ಇದ್ರಿ? ಅದಕ್ಕೋಸ್ಕರ ಹೇಳೋದು ಒಂದ್ ಸ್ವಲ್ಪ ಹುಷಾರಾಗಿರಿ. ಓಕೆ, ಏನೆಲ್ಲ ಮಾಡಬಾರ್ದು ಅಂತ ತಿಳಿಸಿದ್ದಾರೆ ಅಂದ್ರೆ ಸ್ವಿಗ್ಗಿಯಲ್ಲಿ ಏನೆಲ್ಲ ಮಾಡಬಾರ್ದು ಅಂತ ಹೇಳಿ, ಡು ನಾಟ್ ಕ್ಯಾರಿ ಎನಿ ಪ್ರೊಹಿಬಿಟೆಡ್ ಥಿಂಗ್ ಇನ್ ಅ ವೆಹಿಕಲ್. ಅಂದ್ರೆ ಯಾವುದೇ ರೀತಿ ಇಲ್ಲೀಗಲ್ ಪ್ರೊಹಿಬಿಟ್ ಹೇಳಿದ್ರೆ ಅಂದ್ರೆ ಈಗ ಫುಡ್ ಡೆಲಿವರಿ ಮಾಡ್ತಾ ಇದ್ರೆ ಇದ್ರ ರಿಲೇಟೆಡ್ ಅಷ್ಟೇ ಇರಲಿ, ಬೇರೆ ಅನ್ವಾಂಟೆಡ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ. ಮಿಸ್ಯೂಸ್, ಟಿ ಶರ್ಟ್ ನ ಮಿಸ್ಯೂಸ್ ಮಾಡ್ಕೋಬೇಡಿ. ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಅವರು ಸ್ವಿಗ್ಗಿ ಬಗ್ಗೆ ಹೇಳಿದ್ದಾರೆ, ಸ್ವಿಗ್ಗಿ ಟಿ ಶರ್ಟ್ ನ ಮಿಸ್ಯೂಸ್ ಮಾಡ್ಕೋಬೇಡಿ. ಅಂದ್ರೆ ನೀವು ಫುಡ್ ಡೆಲಿವರಿ ಏನ್ ಮಾಡ್ತಾ ಇರ್ತೀರಾ ಆ ಟೈಮಲ್ಲಿ ಮಾತ್ರ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇರೆ ಏನೋ ಮಾಡ್ತಾ ಇರ್ತೀರಾ, ಯಾವ್ದೋ ಕೆಲ್ಸಕ್ಕೆ ಹೋಗಿರ್ತೀರಾ, ಇನ್ನೊಂದೇನೋ ಹೋಗಿರ್ತೀರಾ, ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಅವಾಯ್ಡ್ ಗ್ಯಾದರಿಂಗ್ ನಿಯರ್ ರೆಸ್ಟೋರೆಂಟ್, ಅಂದ್ರೆ ರೆಸ್ಟೋರೆಂಟ್ ಪಕ್ಕ ಜಾಸ್ತಿ ಜನ ಕೂಡಬೇಡಿ, ನಿಮ್ಮ ಪಾಡಿಗೆ ನೀವು ಒಂದ್ ಕಡೆ ಇರ್ರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಡು ನಾಟ್ ಇನ್ವಾಲ್ವ್ ಇನ್ ಮಾಸ್ ಗ್ಯಾದರಿಂಗ್ ಆರ್ ಸೆಲೆಬ್ರೇಷನ್. ಇವಾಗ ಸ್ವಿಗ್ಗಿ ಟಿ ಶರ್ಟು ಬ್ಯಾಗು ಅಥವಾ ಜೊಮ್ಯಾಟೊ ಹಾಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಕೆಲವು ಫಂಕ್ಷನ್ಗಳೆಲ್ಲ ಇರ್ತವೆ, ರಾಜಕೀಯ ಫಂಕ್ಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಲ್ಲೆಲ್ಲ ನೀವು ಇನ್ವಾಲ್ವ್ ಆಗಬೇಡ್ರಿ ಅಂತ ತಿಳಿಸ್ತಾ ಇದ್ರೆ. ಡು ನಾಟ್ ಟೇಕ್ ಎ ವಿಲನ್ ರೈಡರ್ ಡೆಲಿವರಿ, ಅಂದ್ರೆ ನೀವು ಈ ತರ ಡ್ರೆಸ್ ಹಾಕೊಂಡು ಇಲ್ಲ ಅಂದ್ರೆ ನೀವು ಫುಡ್ ಡೆಲಿವರಿ ಮಾಡುವಾಗ ಹಿಂದ್ಗಡೆ ಯಾರನ್ನೂ ಕುಣಿಸ್ಕೊಂಡು ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ದಾರೆ. ಡು ನಾಟ್ ಆರ್ಗ್ಯೂ ವಿತ್ ದ ಪೊಲೀಸ್, ಸ್ಟಾಪ್ ಚೆಕಿಂಗ್ ಡಾಕ್ಯುಮೆಂಟ್, ಅದನ್ನೇ ಹೇಳಿದ್ದಾರೆ. ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ ನ ಚೆಕ್ ಮಾಡುವಾಗ ಪೊಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ, ಆರ್ಗ್ಯೂ ಮಾಡಬೇಡಿ, ಯಾಕೆ ಮಾಡೋದು, ಅದು ಆರ್ಡರ್ ಇದೆ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಈ ರೀತಿಗಳೆಲ್ಲೂ ಇಂಪಾರ್ಟೆಂಟ್ ಬಂದಿದೆ. ಇದು ಬಂದಿರೋದು ಇವಾಗ ಬಾಂಬ್ ಸ್ಫೋಟ ಏನಾಯ್ತಲ್ಲ, ಕೆಲವೊಂದೆಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತೆ, ಬಟ್ ಬಾಂಬ್ ಸ್ಫೋಟ ಆದ್ಮೇಲಿಂದ ಜಾಸ್ತಿ ಬೆಂಗಳೂರಲ್ಲಿ ಚೆಕಿಂಗ್ ಜಾಸ್ತಿ ನಡೀತಾ ಇದೆ. ಅದಕ್ಕೋಸ್ಕರ ಈ ರೂಲ್ಸ್ಗಳನ್ನ ತಂದಿದ್ದಾರೆ. ರೂಲ್ಸ್ ಅಂದ್ರೆ ಅಂದ್ರೆ ಒಂಥರ ನಿಮ್ಗೆ ಗೈಡ್ಲೈನ್ಸ್ ಆಗಿರ್ಬೋದು, ಅದೇ ರೀತಿ ನಿಮ್ಗೆ ತಿಳುವಳಿಕೆ, ಈ ರೀತಿ ಎಲ್ಲ ನೀವು ಕೂಡ ತಗೊಂಡೋಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ಹೇಳಿರೋದಷ್ಟೇ. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಎರಡೂ ಕಡೆಯಿಂದ ಅಪ್ಡೇಟ್ ಬಂದಿದೆ. ನೀವು ಕೂಡ ಏನಾದ್ರು ಮಾಡ್ತೀರಿ ಅಂದ್ರೆ ಆಲ್ಮೋಸ್ಟ್ ಇರುತ್ತೆ, ಬಟ್ ಇಲ್ಲ ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಬೋದು ಟಿ ಶರ್ಟ್ ಹಾಕೋದೇ ಹೋಗಿರ್ತಾರೆ, ಇಲ್ಲ ಅಂದ್ರೆ ಬೇರೆಯವ್ರ ಇವರು ಐಡಿ ಇರುತ್ತೆ, ಬೇರೆಯವ್ರು ಮಾಡ್ತಾ ಇರ್ತಾರೆ. ಹಂಗ್ ಮಾಡಿದ್ರೆ ಇನ್ಸೂರೆನ್ಸ್ ಇರಲ್ಲ, ಅದು ಬೇರೆ, ಅದನ್ನಾದ್ರೆ RTO ಹಿಡಿತಾರೆ. ಈ ತರ ಆದ್ರೆ ಕೆಲವು ಸರಿ ಏನಾಗುತ್ತೆ, ಪೋಟಾರ್ ಆಗಿರ್ಬೋದು, ಅದೇ ರೀತಿ ಸ್ವಿಗ್ಗಿ ಜಿನಿ ಆರ್ಡರ್ ಆಗಿರ್ಬೋದು, ಇಲ್ಲಾಂದ್ರೆ ರ್ಯಾಪಿಡೋದಲ್ಲಿ ಪ್ಯಾಕೇಜ್ ಡೆಲಿವರಿ ಆಗಿರ್ಬೋದು, ಏನು ನೀವು ಅಂಕಲ್ ಡೆಲಿವರಿ ಏನ್ ಮಾಡ್ತೀರಾ, ಒಂದ್ ಸ್ವಲ್ಪ ನಿಮ್ಮ ಅಂದ್ರೆ ಏನಂತಾರ ಅದಕ್ಕೆ ಇಂಪಾರ್ಟೆನ್ಸ್ ನ ಕೊಡಿ. ಏನಿದೆ ಬ್ಯಾಗಲ್ಲಿ ಪ್ರತಿಯೊಬ್ರು ಕೇಳಿ, ಬ್ಯಾಗಲ್ಲಿ ಏನಿದೆ. ಅಕಸ್ಮಾತ್ ನಿಮ್ಗೆ ಏನಾರು ಅನುಮಾನ ಬತ್ತು ಅಂದ್ರೆ ಓಪನ್ ಮಾಡಿ ಕೂಡ ನೋಡ್ಬೋದು. ಯಾಕಪ್ಪ ಅಂದ್ರೆ ಇದ್ರಲ್ಲಿ ಸಿಕ್ಕಾಕೊಳ್ಳೋದು ನಾವು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಮೊನ್ನೆ ಒಂದು ಬಾಂಬ್ ಸ್ಫೋಟ ಆಯ್ತಲ್ಲ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ನಾವು ಡೆಲಿವರಿ ಪಾರ್ಟ್ನರು ಗಾಂಜಾ ಆಗಿರ್ಬೋದು, ಇಲ್ಲಾಂದ್ರೆ ಕೆಲವೊಂದೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನ ನಮ್ಮನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ ತಿಳಿಸ್ತಾ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಿಗೋಣ. ಥ್ಯಾಂಕ್ ಯು ಸೊ ಮಚ್, ಬಾಯ್.